ಸ್ನೇಹಿತರೆ ನಮಸ್ಕಾರ. ಚರಿತ್ರೆ ಮತ್ತೊಂದು ವಿಡಿಯೋಗೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ. ಇನ್ನು ಕೇವಲ 20 ವರ್ಷಗಳಲ್ಲೇ ಜಾಬ್ಗಳೆಲ್ಲ ಬಂದ್, ಕೆಲಸ ಮಾಡದಿದ್ರು ಹಣ ಬರ್ತಿರುತ್ತೆ. ಇವತ್ತು ಮನೆಗೆ ದಿನಸಿ ಮತ್ತು ವಸ್ತು ಡೆಲಿವರಿ ಆಗ್ತಾ ಇದ್ರು ಬೇಜಾರು ಕಳೆಯೋದಕ್ಕೆ ಅಂತ ನಾವೇ ಅಂಗಡಿಗೆ ಹೋಗಿ ಶಾಪಿಂಗ್ ಮಾಡುವ ತರ, ಹವ್ಯಾಸಕ್ಕೋಸ್ಕರ ಮನೆಯಲ್ಲೇ ತರಕಾರಿ ಬೆಳೆಯುವ ತರ ಜಾಬ್ ಅನ್ನೋದು ಆಪ್ಷನಲ್ ಆಗಿ ಬಿಡುತ್ತೆ. ಕೆಲಸ ಅನ್ನುವ ಕಾನ್ಸೆಪ್ಟೇ ಜಗತ್ತಿನಿಂದ ಕಣ್ಮರೆಯಾಗುತ್ತೆ ಅನ್ನುವ ಭವಿಷ್ಯವಾಣಿ ಬಂದಿದೆ. ಆದ್ರೆ ಇದು ಯಾವುದೋ ಸ್ವಾಮೀಜಿ, ಪವಾಡ ಪುರುಷ, ದಾಸಯ್ಯನ ಭವಿಷ್ಯವಾಣಿ ಅಲ್ಲ. ಜಗತ್ತಿನ ನಂಬರ್ 1 ಶ್ರೀಮಂತ, ಹೆಚ್ಚು ಕಮ್ಮಿ $1 ಟ್ರಿಲಿಯನ್ ಒಡೆಯನಾಗುವ ಸನಿಹದಲ್ಲಿರುವ ಎಲನ್ ಮಸ್ಕ್ ಭವಿಷ್ಯ. ಅದರಲ್ಲೂ ಭಾರತೀಯ ಪಾಡ್ಕಾಸ್ಟ್ ಒಂದರಲ್ಲಿ ಕೂತು ಎಲನ್ ಮಸ್ಕ್ ಭವಿಷ್ಯದ ಜಾಬ್ಗಳ ಬಗ್ಗೆ ಘೋರ ಭವಿಷ್ಯ ನುಡಿದಿದ್ದಾರೆ. ಅಥವಾ ಇದನ್ನ ಘೋರ ಭವಿಷ್ಯ ಅನ್ನಬೇಕೋ ಇನ್ನೇನ್ ಅನ್ನಬೇಕೋ ಈ ವರದಿ ಕೇಳಿದ ನಂತರ ನೀವೇ ಡಿಸೈಡ್ ಮಾಡಿ. ಬನ್ನಿ, ಮಸ್ಕ್ ಭವಿಷ್ಯದ ಜಾಬ್ ಕಲ್ಚರ್ ಬಗ್ಗೆ, ಕೆಲಸಗಳ ಬಗ್ಗೆ ಏನು ಹೇಳಿದ್ದಾರೆ ಡೀಟೇಲ್ ಆಗಿ ನೋಡೋಣ. ಕೆಲಸ ಅನ್ನೋದು ಆಪ್ಷನಲ್ ಆಗುತ್ತೆ. ಈಗ ಹೊಟ್ಟೆ ಬಟ್ಟೆ ವಸತಿಗೆ ಕೆಲಸ ಮಾಡ್ತಿರುವ ಜನ ಇನ್ನು ಕೇವಲ 20 ವರ್ಷದಲ್ಲಿ ಹವ್ಯಾಸಕ್ಕೋಸ್ಕರ ಕೆಲಸ ಮಾಡ್ತಾರೆ. ಜಾಬ್ ಅನ್ನೋದು ಒಂದು ಹಾಬಿ ಆಗುತ್ತೆ ಅಂತ ಮಸ್ಕ್ ಹೇಳಿದ್ದಾರೆ. ಜಾಬ್ ಅನ್ನೋದು ಒಂದು ಹಾಬಿ ಆಗುತ್ತೆ ಅಂತ ಮಸ್ಕ್ ಹೇಳಿದ್ದಾರೆ. ಹೌದು, ಟೆಸ್ಲಾ, ಸ್ಪೇಸ್ ಎಕ್ಸ್, ಟ್ವಿಟರ್ ಅಥವಾ ಎಕ್ಸ್ ನ ಓನರ್ ಎಲನ್ ಮಸ್ಕ್ ಜಗತ್ತಿನ ಮತ್ಯಾವ ಶ್ರೀಮಂತನು ಹತ್ತಿರಕ್ಕೆ ಸುಳಿಯಲಾಗದಷ್ಟು ಸಂಪತ್ತು ಸೃಷ್ಟಿಸಿಕೊಂಡು ಮೆರಿತಾ ಇರುವ ಮಸ್ಕ್ ಭವಿಷ್ಯ ನುಡಿದಿರುವ ಭವಿಷ್ಯ ಇದು. ಇತ್ತೀಚೆಗಷ್ಟೇ ಮಸ್ಕ್ ಭಾರತೀಯ ಮೂಲದ ಪಾಡ್ಕಾಸ್ಟ್ ಒಂದರಲ್ಲಿ ಮಾತನಾಡಿದ್ದಾರೆ. ಭಾರತದ, ಅದರಲ್ಲೂ ಬೆಂಗಳೂರು ಮೂಲದ ಪ್ರತಿಷ್ಠಿತ ಸ್ಟಾಕ್ ಬ್ರೋಕರೇಜ್ ಕಂಪನಿ ಝೀರೋದಾದ ಸಹ ಸಂಸ್ಥಾಪಕ ನಿಖಿಲ್ ಕಾಮತ್ ಅವರ ಪಾಡ್ಕಾಸ್ಟ್ನಲ್ಲಿ ಮಸ್ಕ್ ಕಾಣಿಸಿಕೊಂಡಿದ್ರು. ಈ ವೇಳೆ ನಿಖಿಲ್ ಕಾಮತ್ ಭವಿಷ್ಯದ ಜಾಬ್ ಕಲ್ಚರ್ ಬಗ್ಗೆ ಕೇಳಿದಾಗ ಮಸ್ಕ್ ಈ ರೀತಿ ಹೇಳಿದ್ದಾರೆ. ನನ್ನ ಪ್ರೆಡಿಕ್ಷನ್ ಪ್ರಕಾರ ಇನ್ನು ಕೇವಲ 20 ವರ್ಷದಲ್ಲಿ ಅಥವಾ ಇನ್ನು 10 ರಿಂದ 15 ವರ್ಷದಲ್ಲಿ ವರ್ಕಿಂಗ್ ಅನ್ನೋದು ಆಪ್ಷನಲ್ ಆಗಿಬಿಡುತ್ತೆ. ಜನ ಅವರಿಗೆ ಮನಸ್ಸಿದ್ದರೆ ಕೆಲಸ ಮಾಡಬಹುದು, ಬೇಡವಾದರೆ ಬಿಡಬಹುದು. ಕೆಲಸ ಅನ್ನೋದು ಹೆಚ್ಚು ಕಮ್ಮಿ ಹಾಬಿ ರೀತಿ ಅಥವಾ ಹವ್ಯಾಸದ ರೀತಿ ಆಗ್ಬಿಡುತ್ತೆ. ಈ ಕ್ರಾಂತಿಕಾರಿ ಬದಲಾವಣೆಗೆ ಕಾರಣ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಥವಾ AI ಹಾಗೂ ರೋಬೋಟಿಕ್ಸ್. ಈ ಕ್ಷೇತ್ರದಲ್ಲಿ ಬರ್ತಾ ಇರುವ ಅತ್ಯಾಧುನಿಕ ತಂತ್ರಜ್ಞಾನ ಉದ್ಯೋಗಗಳನ್ನ ನುಂಗಿ ನೀರು ಕುಡಿಯುತ್ತೆ ಅಂತ ಮಸ್ಕ್ ಹೇಳಿದ್ದಾರೆ. ಈಗಿನ ಕಾಮರ್ಸ್ ಹಾಗೂ ಕ್ವಿಕ್ ಕಾಮರ್ಸ್ ಯುಗದಲ್ಲಿ, ಅಂದ್ರೆ ಪ್ರತಿಯೊಂದು ವಸ್ತು ನಿಮಿಷಗಳಲ್ಲೇ ಮನೆ ಬಾಗಿಲಿಗೆ ಬರ್ತಿರುವ ಟೈಮ್ನಲ್ಲಿ ಅಂಗಡಿಗೆ ಹೋಗಿ ದಿನಸಿ ತರೋದು ಆಪ್ಷನಲ್ ಆಗಿರುವ ತರ ಫ್ರೆಶ್ ತರಕಾರಿ, ಆರ್ಗ್ಯಾನಿಕ್ ತರಕಾರಿ ಮನೆ ಬಾಗಿಲಿಗೆ ಬರ್ತಿದ್ರು. ಕೆಲವರು ಹವ್ಯಾಸಕ್ಕೆ ತರಕಾರಿ ಬೆಳೆಯುವ ತರ ವರ್ಕಿಂಗ್ ಕೂಡ ಆಪ್ಷನಲ್ ಆಗಿಬಿಡುತ್ತೆ ಅಂತ ಹೇಳ್ತಿದ್ದಾರೆ. ಯಾಕಂದ್ರೆ ಕೆಲಸ ಮಾಡ್ತೀನಿ ಅಂದ್ರೂ ಮನುಷ್ಯರು ಮಾಡುವ ಕೆಲಸಗಳೇ ಆಗ ಇರೋದಿಲ್ಲ. ಪ್ರತಿಯೊಂದು ಕ್ಷೇತ್ರದಲ್ಲಿ AI ಮೂಲಕ ಕೆಲಸ ಮಾಡುವ ಮಷಿನ್ಗಳು, ರೋಬೋಟ್ಗಳು ಬಂದು ಕೂತಿರ್ತಾವೆ. ಖುದ್ದು ಎಲನ್ ಮಸ್ಕ್ ತಮ್ಮ ಆಪ್ಟಿಮನ್ ರೋಬೋಟ್ ಮನೆಯಲ್ಲೂ ಜನರಿಗೆ ಅಸಿಸ್ಟೆಂಟ್ ಕೊಡೋದಕ್ಕೆ ಶುರು ಮಾಡಿರುತ್ತೆ ಅಂತ ಹೇಳ್ತಿದ್ದಾರೆ. ಪ್ರತಿಯೊಂದು ಕ್ಷೇತ್ರದಲ್ಲೂ ಅಗತ್ಯಕ್ಕೆ ತಕ್ಕ ಹಾಗೆ AI ಮಷಿನ್ ಹಾಗೂ ರೋಬೋಟ್ಗಳನ್ನ ಕಸ್ಟಮೈಸ್ ಮಾಡಿ ಕೆಲಸಕ್ಕೆ ಹಚ್ಚಿಬಿಡಬಹುದು. ಮನೆ ಕ್ಲೀನಿಂಗ್ ನಿಂದ ಹಿಡಿದು ಡ್ರೈವಿಂಗ್, ಲಾಜಿಸ್ಟಿಕ್ಸ್, ವೇರ್ ಹೌಸಿಂಗ್, ಡೇಟಾ ಎಂಟ್ರಿ, ಸರ್ಕಾರದ ಅಡ್ಮಿನಿಸ್ಟ್ರೇಟಿವ್ ಕೆಲಸಗಳು ಪ್ರತಿಯೊಂದಕ್ಕೂ ಯಾವುದೇ ಸಂಬಳ ತೆಗೆದುಕೊಳ್ಳದ, ರಜಾ ಹಾಕದ, ತಪ್ಪನ್ನೇ ಮಾಡದ AI ರೋಬೋಟ್ಗಳು ಕಾಲಿಟ್ಟಿರುತ್ತೆ. 7-8 ಗಂಟೆ ಶಿಫ್ಟ್ನಲ್ಲಿ ಕೆಲಸ ಮಾಡುವ ಮನುಷ್ಯರ ಬದಲಿಗೆ 24 ಗಂಟೆ ಕೆಲಸ ಮಾಡುವ ರೋಬೋಟ್ಗಳೇ ನಡೆಸುವ ಫ್ಯಾಕ್ಟರಿಗಳು ತಲೆ ಎತ್ತಲಿವೆ. AI ಹಾಗೂ ರೋಬೋಟ್ಗಳಿಂದ ಜಗತ್ತಿನ ಪ್ರೊಡಕ್ಟಿವಿಟಿ ಅಥವಾ ಉತ್ಪಾದಕತ್ವ ಜಾಸ್ತಿ ಆಗುತ್ತೆ. ಇವತ್ತು ಪ್ರತಿಯೊಂದು ವಸ್ತು ಉತ್ಪಾದನೆ ಆಗೋದಕ್ಕೂ ಸಾಕಷ್ಟು ಶ್ರಮ ಬೇಕು, ಸಮಯ ಕೂಡ ಬೇಕು. ಇದೇ ಕಾರಣಕ್ಕೆ ಆ ವಸ್ತುವಿಗೆ ಬೆಲೆ ಅನ್ನೋದು ನಿಗದಿಯಾಗುತ್ತೆ. ಆದರೆ ರೋಬೋಟಿಕ್ಸ್ನಿಂದ ಆ ವಸ್ತು ಉತ್ಪಾದನೆ ಆಗೋದಕ್ಕೆ ಶ್ರಮನೂ ಬೇಡ, ಸಮಯನೂ ಬೇಡ. ಕಡಿಮೆ ಸಮಯದಲ್ಲಿ, ಕಡಿಮೆ ಶ್ರಮದಲ್ಲಿ ರಾಶಿಯಷ್ಟು ಉತ್ಪಾದನೆ ಆಗುತ್ತೆ. ಜಗತ್ನಲ್ಲಿ ಪ್ರತಿಯೊಂದು ವಸ್ತುವಿನ ಸಪ್ಲೈ ಜಾಸ್ತಿ ಆಗುತ್ತೆ. ಸಪ್ಲೈ ಜಾಸ್ತಿ ಆದರೆ ಬೆಲೆ ಕಡಿಮೆ ಆಗಬೇಕು. ಹಾಗಾಗಿ ಪ್ರತಿಯೊಬ್ಬರಿಗೂ ಆ ವಸ್ತುಗಳು ಕಡಿಮೆ ಬೆಲೆಗೆ ಸಿಗೋದಕ್ಕೆ ಶುರುವಾಗುತ್ತೆ. ಯಾವ ಮಟ್ಟಕ್ಕಂದ್ರೆ ಬಹಳ ಈಸಿಯಾಗಿ ಪ್ರತಿ ವಸ್ತು ಆತನಿಗೆ ಸಿಗೋದಕ್ಕೆ ಶುರುವಾಗುತ್ತೆ. ಹೀಗಿರುವಾಗ ಆತನಿಗೆ ಹೆಚ್ಚೆಚ್ಚು ಹಣ ಸಂಪಾದನೆ ಮಾಡುವ ಅವಶ್ಯಕತೆ ಇರೋದಿಲ್ಲ. ಹಾಗಾಗಿ ಕೆಲಸ ಮಾಡುವ ಅವಶ್ಯಕತೆನೇ ಬರಲ್ಲ ಅನ್ನೋದು ಎಲನ್ ಮಸ್ಕ್ರ ವಾದ. ಇಷ್ಟೇ ಆಗಿದ್ರೆ ಇದನ್ನೆಲ್ಲ ನಂಬೋದಕ್ಕೆ ಸಾಧ್ಯನಾ?
ಅನ್ನುವ ಪ್ರಶ್ನೆ ನಿಮಗೆ ಬರ್ತಾ ಇತ್ತು. ಇಲ್ಲಿ ಎಲನ್ ಮಸ್ಕ್ ಇನ್ನೊಂದು ಆರ್ಗ್ಯುಮೆಂಟ್ ಮುಂದಿಟ್ಟಿದ್ದಾರೆ. ಅದು ಹಣದ ಬಗ್ಗೆ. ಮುಂದೊಂದು ದಿನ ಹಣಕ್ಕೆ ಮೌಲ್ಯವೇ ಇಲ್ಲದಿರುವ ಟೈಮ್ ಬರುತ್ತೆ. ಹಣ ತನ್ನ ಪ್ರಸ್ತುತತೆಯನ್ನೇ ಕಳೆದುಕೊಳ್ಳುವ ಸಮಯ ಕೂಡ ಬಂದೇ ಬರುತ್ತೆ. ಜಗತ್ನಲ್ಲಿ ಆಗ ಅವಶ್ಯಕತೆ ಅಂತ ಬರೋದು, ಅನಿವಾರ್ಯ ಅಂತ ಇರೋದು ಒಂದು ವಸ್ತುವಿಗೆ ಮಾತ್ರ, ಅದು ಶಕ್ತಿ, ಇಂಧನ. AI ರೋಬೋಟಿಕ್ಸ್ ಕೆಲಸ ಮಾಡೋದಕ್ಕೆ ಶಕ್ತಿ ಬೇಕು. ಹಾಗಾಗಿ ಆ ಶಕ್ತಿ ಮಾತ್ರ ಪ್ರಸ್ತುತತೆಯನ್ನು ಉಳಿಸ್ಕೊಳ್ಳುತ್ತೆ ಅಂತ ಹೇಳಿದ್ದಾರೆ. ಜೊತೆಗೆ ಆ ಶಕ್ತಿ ಉತ್ಪಾದನೆಗೂ ಮನುಷ್ಯ ಬೇಕಿಲ್ಲ. AI ಹಾಗೂ ರೋಬೋಟಿಕ್ಸ್ ಯಾವ ಮಟ್ಟಿಗೆ ಬೆಳೆಯುತ್ತೆ ಅಂತ ಹೇಳಿದ್ರೆ, ಒಂದು ಹಂತದವರೆಗೆ ಅವು ಮನುಷ್ಯನ ಅವಶ್ಯಕತೆಯನ್ನೆಲ್ಲ ಪೂರೈಸಿ ಬಿಡುತ್ತೆ. ಅವುಗಳ ಹತ್ರನೂ ಕೆಲಸ ಮಾಡೋದಕ್ಕೆ ಏನು ಉಳಿಯಲ್ಲ. ಆಗ ತಮಗೆ ತಾನೇ ಕೆಲಸ ಮಾಡ್ಕೊಳ್ಳೋದಕ್ಕೆ ಶುರು ಮಾಡ್ತಾವೆ. AI ಗೋಸ್ಕರನೇ ಕೆಲಸ ಮಾಡುತ್ತೆ, ರೋಬೋಟಿಕ್ಸ್ನ ಇಂಪ್ರೂವ್ ಮಾಡೋದಕ್ಕೆ ಕೆಲಸ ಮಾಡುತ್ತೆ. ಆ ಕೆಲಸಕ್ಕೆ ಬೇಕಾದ ಶಕ್ತಿ ಉತ್ಪಾದನೆ ಬಾಹ್ಯಾಕಾಶದಲ್ಲಿ ಆಗುತ್ತೆ ಅಂತ ಮಸ್ಕ್ ಹೇಳಿದ್ದಾರೆ. ಅದಕ್ಕೆ ಅವರು ಕೊಟ್ಟಿರುವ ಥಿಯರಿ ಕರ್ದಾಶೇವ್ ಸ್ಕೇಲ್. ಸ್ನೇಹಿತರೆ, ಕರ್ದಾಶೇವ್ ಸ್ಕೇಲ್ ಅಂದ್ರೆ ಒಂದು ಗ್ರಹದ ಮೇಲಿರುವ ಅತ್ಯಂತ ಬುದ್ಧಿವಂತ ಜೀವಿ ಆ ಗ್ರಹಕ್ಕೆ ತಲುಪುವ ಶಕ್ತಿಯನ್ನ ಎಷ್ಟರ ಮಟ್ಟಿಗೆ ಬಳಕೆ ಮಾಡಿಕೊಳ್ಳುತ್ತೆ ಅನ್ನುವ ಮಾಪಕ, ಅಥವಾ ಶಕ್ತಿಯನ್ನ ಬಳಸ್ಕೊಳ್ಳೋದಕ್ಕೆ ಯಾವ ಲೆವೆಲ್ನ ಟೆಕ್ನಾಲಜಿ ಅಭಿವೃದ್ಧಿ ಮಾಡಿಕೊಂಡಿದೆ ಅನ್ನುವ ಮಾಪಕ. ಭೂಮಿ ಮೇಲಿರುವ ಅತ್ಯಂತ ಬುದ್ಧಿವಂತ ಜೀವಿ ಅಂದರೆ ಮನುಷ್ಯ. ಇಷ್ಟು ವರ್ಷ ಮನುಷ್ಯ ಅತ್ಯಂತ ಅಡ್ವಾನ್ಸ್ಡ್ ಟೆಕ್ನಾಲಜಿಯನ್ನ ಸೃಷ್ಟಿ ಮಾಡಿ ಭೂಮಿ ಸುತ್ತ ಬಾಹ್ಯಾಕಾಶದಲ್ಲಿ ಸೋಲಾರ್ ಪ್ಯಾನಲ್ಗಳನ್ನು ಹಾಕಿ ಶಕ್ತಿ ಹೀರಿಕೊಳ್ತಾನೆ ಅಂತ ನಂಬಲಾಗ್ತಾ ಇತ್ತು. ಆದರೆ ಈ ಕೆಲಸ ಮನುಷ್ಯ ಅಲ್ಲ, ಬದಲಿಗೆ ಮನುಷ್ಯ ಸೃಷ್ಟಿ ಮಾಡಿರುವ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಮಾಡುತ್ತೆ ಅಂತ ಮಸ್ಕ್ ಹೇಳಿದ್ದಾರೆ. ಭೂಮಿ ಸುತ್ತ ಬಾಹ್ಯಾಕಾಶದಲ್ಲಿ AI ಚಾಲಿತ ಸೋಲಾರ್ ಪ್ಯಾನಲ್ಗಳು ಸುತ್ತಾಡುವ ಕಾಲ ಬರುತ್ತೆ. ಆ ಮೂಲಕ ನೇರವಾಗಿ ಮನುಷ್ಯನ ಮೂಲಕ ಅಲ್ಲ, ಮನುಷ್ಯ ಸೃಷ್ಟಿಸಿರುವ AI ಮೂಲಕ ಅತಿ ಹೆಚ್ಚು ಶಕ್ತಿಯ ಬಳಕೆಯಾಗುತ್ತೆ. ಯಾವುದೇ ಖರ್ಚಿಲ್ಲದೆ ಶಕ್ತಿ ಸಿಗ್ತಾ ಹೋಗುತ್ತೆ. ಹಾಗಾಗಿ ಒಂದು ಹಂತ ತಲುಪುವ ಹೊತ್ತಿಗೆ ಮನುಷ್ಯ ಸೃಷ್ಟಿ ಮಾಡಿಕೊಂಡಿರುವ ದುಡ್ಡಿಗೂ ಬೆಲೆ ಇಲ್ಲ, ಅಥವಾ ಹಣ ಅನ್ನೋದು ಅಪ್ರಸ್ತುತ ಆಗುತ್ತೆ ಅನ್ನೋದು ಮಸ್ಕ್ರ ಭವಿಷ್ಯವಾಣಿ. ಸ್ನೇಹಿತರೆ, ಮಸ್ಕ್ ಈ ರೀತಿ AI ರೋಬೋಟಿಕ್ಸ್ ಬಗ್ಗೆ, ಭವಿಷ್ಯದ ವರ್ಕ್ ಕಲ್ಚರ್ ಬಗ್ಗೆ ಭವಿಷ್ಯ ನುಡಿತಾ ಇರೋದು ಇದೇ ಮೊದಲೇನಲ್ಲ. ಕಳೆದ ತಿಂಗಳಷ್ಟೇ ಅಮೆರಿಕ, ಸೌದಿ ಅರೇಬಿಯಾ ಹೂಡಿಕೆ ಸಮ್ಮೇಳನದಲ್ಲೂ ಇದೇ ರೀತಿ ಭವಿಷ್ಯ ನುಡಿದಿದ್ರು. ಇದು ವಾಸ್ತವಕ್ಕೆ ದೂರ ಅಂತಲೂ ಹೇಳೋದಕ್ಕಾಗೋದಿಲ್ಲ, ಬಹಳ ಹತ್ರ ಇದೆ ಅಂತಲೂ ಹೇಳೋದಕ್ಕೆ ಸಾಧ್ಯವಿಲ್ಲ. ಕಾಯಕವೇ ಕೈಲಾಸ ಅನ್ನುವ ನಂಬಿಕೆಗಳಿರುವ ಭಾರತದಂತಹ ದೇಶದಲ್ಲಿ 140 ಕೋಟಿಗೂ ಹೆಚ್ಚು ಜನಸಂಖ್ಯೆ ಇದ್ದು ಉದ್ಯೋಗ ಕೊರತೆ ತಾಂಡವವಾಡ್ತಾ ಇರುವ ಭಾರತದಲ್ಲಿ ಮಸ್ಕ್ ಹೇಳಿರುವ ರೀತಿ ಪರಿಸ್ಥಿತಿಯನ್ನ ಊಹಿಸಿಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ಆದರೆ ಸ್ನೇಹಿತರೆ, ಅಮೆರಿಕ, ಚೀನಾ, ಜಪಾನ್ ಹಾಗೂ ಕೆಲವು ಪುಟ್ಟ ಶ್ರೀಮಂತ ರಾಷ್ಟ್ರಗಳಲ್ಲಿ ಈ ರೀತಿ ಟೆಕ್ನಾಲಜಿ ಅಡ್ವಾನ್ಸ್ ಆಗ್ತಿರೋದು ಸುಳ್ಳಲ್ಲ. ಕೆಲವು ದೇಶಗಳಲ್ಲಿ ಉತ್ಪಾದಕತ್ವ ಜಾಸ್ತಿಯಾಗಿ ಅಲ್ಲಿನ ಸರ್ಕಾರಗಳೇ ಕೆಲಸ ಮಾಡಬೇಡಿ, ರೆಸ್ಟ್ ತೆಗೆದುಕೊಳ್ಳಿ, ಖುಷಿಯಾಗಿರಿ ಅಂತ ಹೇಳ್ತಿರೋದು ಕೂಡ ಸುಳ್ಳಲ್ಲ. AI ಹಾಗೂ ರೋಬೋಟಿಕ್ಸ್ ಹಿಂದೆಂದಿಗಿಂತ ವೇಗವಾಗಿ ಮುನ್ನುಗ್ತಾ ಇದೆ. ಅಂತಹ ದೇಶಗಳಲ್ಲಿ ಮನುಷ್ಯನ ಜೀವನ ಕೂಡ ಸಿಂಪಲ್ ಆಗ್ತಿದೆ. ಅದು ಯಾವ ಮಟ್ಟಿಗೆ ಸಿಂಪಲ್ ಆಗುತ್ತೆ ಅನ್ನೋದನ್ನ ಕಾದು ನೋಡಬೇಕು. ಎಲನ್ ಮಸ್ಕ್ ಹೇಳಿರುವ ಈ ಭವಿಷ್ಯವಾಣಿ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನ ಕಾಮೆಂಟ್ ಮಾಡಿ. ಮತ್ತೊಂದು ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ನಮಸ್ಕಾರ.